ಹಾಸನ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಿಎಂ ರಸ್ತೆಯ ತೋಟಗಾರಿಕೆ ಇಲಾಖೆಯ ಸಿಲ್ವರ್ ಜೂಬ್ಲಿ ಪಾರ್ಕ್ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವಾಕಿಂಗ್ ಮಾಡಲು ಬರುವವರಿಗೆ ವಾರ್ಷಿಕ 500 ರೂಪಾಯಿ ಶುಲ್ಕ ಪಾವತಿಸುವಂತೆ ಇಲಾಖೆ ನೋಟಿಸ್ ಒಂದು ಏನೋ ಅಲ್ಲಿ ಬ್ಯಾನರ್ ಹಾಕಿದೆಯಂತೆ. ಈ ತರ ದುಡ್ಡು ಕೊಡಬೇಕು, ಇದನ್ನು ಒಳಗೆ ಬಿಡೋದಿಲ್ಲ, ಪಾಸ್ ಕಡ್ಡಾಯ ಅಂತ. ಸಾರ್ವಜನಿಕರ ವಿಶೇಷವಾಗಿ ಹಿರಿಯ ನಾಗರಿಕರ ತೀವ್ರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ಒಂದು ಆದೇಶ. ದಶಕಗಳಿಂದಲೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಉಚಿತವಾಗಿ ಇಲ್ಲಿ ವಾಯುವಿಹಾರ ಮಾಡ್ತಾ ಇದ್ವಿ. ಆದ್ರೆ ಇದೀಗ ಸ್ಥಳೀಯರಿಗೆ ದಿಢೀರ್ ಈ ತರ ಒಂದು 500 ರೂಪಾಯಿ ಕೊಟ್ಟು ಪಾಸ್ ತಗೊಬೇಕು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಅಲ್ಲಿ ಇರ್ತಕ್ಕಂಥದ್ದೇ ಒಂದು 500ರಿಂದ 600 ಮೀಟರ್ ಜಾಗ. 500ರಿಂದ 600 ಮೀಟರ್ ಜಾಗದಲ್ಲಿ ವಾಕಿಂಗ್ ಮಾಡಕ್ 500 ರೂಪಾಯಿ ಕಟ್ಟಬೇಕು ಅಂತಕ್ಕಂಥ ಆದೇಶವನ್ನ ಯಾವ ತಲೆಯಿರೋ ಅಧಿಕಾರಿ ಮಾಡೋದ್ನೋ ನನಗಂತೂ ಗೊತ್ತಿಲ್ಲ. ಅಂತ ಬೆಂಗಳೂರಿನಲ್ಲೇ ಕಬ್ಬನ್ ಪಾರ್ಕ್ ಅಲ್ಲಿ ವಾಕ್ ಮಾಡಕ್ಕೆ ಫೀಸ್ ಇಲ್ವಂತೆ. ಅಂತದ್ರಲ್ಲಿ ಹಾಸನದಲ್ಲಿ ಇರೋ 500 ಮೀಟರ್ ಒಂದು ಟ್ರ್ಯಾಕ್ ಅಲ್ಲಿ ವಾಕ್ ಮಾಡಕ್ಕೆ 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀರಿ ಅನ್ನೋದಾದ್ರೆ ಅಷ್ಟು ದರಿದ್ರ ಬಂದಿದ್ಯಾ ನಿಮ್ಮ ಇಲಾಖೆಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಆಯ್ತ್ರಪ್ಪ 500 ರೂಪಾಯಿ ಕೊಟ್ಟೇ ಬಿಡೋಣ, 500 ರೂಪಾಯಿ ನೀವು ಕೊಡ್ತಾ ಇರ್ತಕ್ಕಂಥ ಸೌಲಭ್ಯ ಏನು ಅಂತ ಕೇಳ್ತಾ ಇದ್ದಾರೆ ಜನ. 500 ರೂಪಾಯಿ ಏನ್ ಸೌಲಭ್ಯ ಕೊಡ್ತಿದ್ದೀರಿ? ಅಲ್ಲಿ ಇರೋದೊಂದು ವಾಶ್ರೂಮು, ಆ ವಾಶ್ರೂಮಿಗೂ ಬೀಗ ಹಾಕೊಂಡಿಟ್ಕೊಂಡಿದ್ದೀರಿ. ಟ್ರ್ಯಾಕ್ ಗಳೆಲ್ಲ ಹಾಳಾಗೋಗಿದಾವೆ. ಅತ್ತ ಸತ್ತೆ ಗಿತ್ತೆ ಬಳ್ಕೊಂಡು ಅತ್ತ ಹಸಿರುದು ಇದೇ ಹಾಳ ಬಿದ್ದು ಹೋಗಿದೆ, ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇದ್ರ ನಡುವೆಯೂ ಇದೀಗ ನೀವು ದಿಢೀರ್ ಅಂತ 500 ರೂಪಾಯಿ ಕಟ್ಟಿ ಪಾಸ್ ತಗ ಬನ್ನಿ, ಇಲ್ಲಾಂದ್ರೆ ವಾಕ್ ಮಾಡಕ್ ಬಿಡೋದಿಲ್ಲ ಅನ್ನೋದಾದ್ರೆ ಈ ಆದೇಶವನ್ನ ಮಾಡಿದವರು ಯಾರು, ಯಾವ ಆಧಾರದ ಮೇಲೆ ಆದೇಶ ಮಾಡಿದ್ರು? ಇಲಾಖೆಯವರೇ ಈ ಆದೇಶ ಮಾಡಿದಾರಲ್ಲ, ಕಡೆ ಹಾಕೊಂಡಿದ್ದಾರೆ. ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಮತ್ತೊಂದು ಇನ್ನೊಂದು ಅಂತ ಹಾಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಮಧ್ಯಪ್ರವೇಶ ಮಾಡಬೇಕು, ಈ ತರದಾದಂತ ಒಂದು ತಲೆಕೆಟ್ಟ ನಿರ್ಧಾರವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ, ಒತ್ತಾಯಿಸಿದ್ದಾರೆ. ಹಿರಿಯರೇ ರಿಟೈರ್ಡ್ ಆದ್ಮೇಲೆ ಒಂದಿಷ್ಟು ಒಳ್ಳೆ ಗಾಳಿ ತಗೋಣ ಅಂತ ಒಂದು ಪಾರ್ಕಿಗೆ ಬರ್ತಾರೆ, ಅಲ್ಗೂ ನೀವು ಫೀಸ್ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ರೆ ಎಸ್ ನೋಡಿ ಜನ ಮಾತನಾಡಿದ್ದಾರೆ. ನಾವು ಸುಮಾರು ಈ ಪಾರ್ಕು ಅವಾಗ್ಲಿಂದಲೂ ನಾವು ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಬಟ್ ವಾಕ್ ಮಾಡೋಕ್ಕೆ ಏನಪ್ಪ ಅಂತಂದರೆ ನಮಗೆ ಗೊತ್ತಿರಂಗೆ ಇಲ್ಲಿ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ MLA ಅವರು ಹೋದ ಸಲ ಇದ್ದಂಥ MLA ಅವರು ಈ ಗ್ರಾಂಟೆಲ್ಲ ತಂದು ಮಾಡಿ ಇವತ್ತು ಪಾರ್ಕಿಂಗ್ ವಾಕ್ ಮಾಡೋಕ್ಕಾಗಲಿ ಬೆಳಗ್ಗೆ ಸಂಜೆ ಸಾರ್ವಜನಿಕರಿಗೆ ಭಾರಿ ಅನುಕೂಲ ಇದೆ. ಬಟ್ ಚೆನ್ನಾಗಿದೆ ಇಲ್ಲಿ. ಆಗಿದ್ದಾಗ ಇವತ್ತು ಏನಾಗಿದೆ, ಇದಕ್ಕಿಂತ ಏಕಾಂಗಿ ಹಂಗೆ ನಿನ್ನೆ ಇವರು ಕೃಷಿ ಇಲಾಖೆಯವರು ಇಲ್ಲ ಯಾರು ಹಾಕಿದಾರೋ ಬೋರ್ಡನ್ನ 500 ರೂಪಾಯಿ ವರ್ಷಕ್ಕೆ ಕೊಡಬೇಕು ಅಂತೇಳಿ, ಟೋಕನ್ ತಗೋಬೇಕು, ಪಾಸ್ ತಗೋಬೇಕು ಅಂತೇಳಿ ಇಲ್ಲಿ ಹಾಕಿದ್ದಾರೆ ಗೇಟಲ್ಲಿ. ಬಟ್ ಅದಕ್ಕೆ ನಮ್ಮದು ಅಭಿಪ್ರಾಯ ಏನು, ಜನಗಳ ಅಭಿಪ್ರಾಯ ಇದು ಬೇಸರ ತರುತ್ತೆ. ಇಡೀ ಸ್ಟೇಟಲ್ಲಿ ಯಾವುದೇ ಪಾರ್ಕಿಗೆ ವಾಕ್ ಮಾಡಬೇಕಾದ್ರೂ ಯಾರು ಹಣ ಕೇಳಲ್ಲ, ಯಾರು ಇದು ಹಣನ ಕಲೆಕ್ಷನ್ ಮಾಡ್ತಾ ಇಲ್ಲ. ಇವತ್ತು ನಾವು ಏಕಾಂಗಿ ಬಂದು ಈ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಅವರು ನಾವು ಹಾಕಿದ್ದೀವಿ 500 ರೂಪಾಯಿ ಕೊಡ್ಬೇಕು ನೀವು ಅಂತೇಳಿ ಸಾರ್ವಜನಿಕರು ಬೋರ್ಡ್ ಹಾಕಿದ್ದಾರೆ. ನಾವು ಯಾವುದು ಹಣ ಕೊಡಲ್ಲ, ಧಿಕ್ಕರಿಸ್ತೀವಿ. ನಮಗೆ ಏನು ಬೆಳಿಗ್ಗೆ ಸಂಜೆ ವಾಕ್ ಮಾಡೋಕ್ಕೆ ಸಾರ್ವಜನಿಕ ನೋಡಿ ಎಷ್ಟು ಜನ ಕೂತಿದ್ದಾರೆ. ಬೆಳಗಿನ ಸಂಜೆ ಜನ ರಿಟೈರ್ಡ್ ಆದವರು ಇದ್ದಾರೆ, ಬಟ್ FCLs ಬರ್ತಾರೆ, ಹೆಣ್ಮಕ್ಳೆಲ್ಲ ಬರ್ತಾರೆ. ಪ್ರತಿ ಹೆಣ್ಮಕ್ಳು ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಜಾಗ ಅಂತ ಹೆಣ್ಮಕ್ಳಿಗೆಲ್ಲ ಇವರು ವಾಕ್ ಮಾಡ್ತಕ್ಕಂಥದಕ್ಕೆ ಇವರು ಬಂದು ಅಡಚಣೆ ಮಾಡ್ತಾಯಿದ್ದಾರೆ. 500 ರೂಪಾಯಿ ಕೊಡ್ತಕ್ಕಂಥದ್ದು ಯಾರು ಹಾಕಿದ್ದಾರೆ? ಇಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ ಹೇಳಿದಾರೋ, ಇಲ್ಲ ಸರ್ಕಾರ ಹೇಳಿದೋ, ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ದಲ್ಲ ಇವರು ಏಕಾಂಗಿ 500 ರೂಪಾಯಿ ಕೊಡಬೇಕು ವರ್ಷಕ್ಕೆ ಅಂತೇಳಿ ಇವ್ರು ಹಾಕಿದ್ದಾರೆ. ಅದನ್ನು ನಾವು ಧಿಕ್ಕರಿಸ್ತೀವಿ. ಯಾವುದೇ ಕಾರಣದಲ್ಲಿ ಹಣನ ಕೊಡಲ್ಲ. ಇದಕ್ಕೆ ತಾವೆಲ್ಲ DC ಗಮನಕ್ಕೆ ತಂದು ಮಾಧ್ಯಮ ಮುಖಾಂತರ ನಾನು ಸಾರ್ವಜನಿಕವಾಗಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಇವತ್ತು ಡಿಸ್ಟ್ರಿಕ್ಟ್ ಕಮಿಷನರ್ ಗಮನಕ್ಕೆ ತಂದು ಅದು ಯಾರು ಬೋರ್ಡ್ ಹಾಕಿದರೆ ಅವ್ರ ಆಕ್ಷನ್ ಹಾಕಬೇಕು. ಇದು ಯಾವುದೇ ಕಾರಣದಲ್ಲಿ ಆ ಬೋರ್ಡನ್ನು ತೆಗಿಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಇವತ್ತು ನಾನು ತಮ್ಮ ಮುಂದೆ. ಇಲ್ಲಿ ಬೆಳಗ್ಗೆ ಸಾಯಂಕಾಲದಿಂದ ಹೆಚ್ಚು ಕಮ್ಮಿ ಒಂದು 5,000 ಜನ ಬಂದುಬಿಟ್ಟು ವಾಕಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಆ 5,000 ಜನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾರೋ ಒಂದು 20 ಜನ 30 ಜನ ಈ ಕೇರಳದಿಂದ ಸ್ಟೂಡೆಂಟ್ಸ್ಗಳು ಬಂದುಬಿಟ್ಟು ಇಲ್ಲಿ ಬರ್ತ್ಡೇ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡ್ಕೊಂಡು ಗಲೀಜು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನೇ ಹೈಲೈಟ್ ಮಾಡ್ಕೊಂಡು ಎಲ್ಲರೂ ಫೀಸ್ ಕೊಡಿ 500 ರೂಪಾಯಿನ ಪಾಸ್ ತಗೊಳ್ಳಿ ಅದು ಇದು ಅಂದರೆ ಇದು ಅರ್ಥ ಇಲ್ಲ. ಬೆಂಗಳೂರಲ್ಲಿ ಲಾಲ್ಬಾಗಲ್ಲೇ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ವಾಕಿಂಗ್ ಸ್ಟಾಫ್ ಏನಿದೆ ಅದು ಬಿಟ್ಬಿಡ್ತಾರೆ. ಅಧಿಕಾರಿಗಳೆಲ್ಲ ಇವತ್ತಿಂದ ಅಂತ ಎಫೆಕ್ಟ್ ಹೇಳಿರೋದು. ಅದು ಇವತ್ತು ನಾವೇ ಅದು ಹೇಳಿದ್ದಕ್ಕೆ ಅವರಿಂದ ನಾಳೆ ದಿನ ಮೀಟಿಂಗ್ ಇದೆ, ಆ ಮೀಟಿಂಗ್ ಬನ್ನಿ ಅಂತ MP ಅವರು ಹೇಳಿದ್ದಾರೆ. ಮೀಟಿಂಗ್ ಇದೆ ಬನ್ನಿ ಅಲ್ಲಿ ಮಾತಾಡೋಣ ಅಂಥೇಳಿ. ಆದ್ದರಿಂದ ನಮ್ಮ ಕಡೆಯಿಂದ ರವೀನವರೊಬ್ಬರು ಹೊಸಕೊಪ್ಪಲು ರವೀನವರು ಹೋಗ್ತೀವಿ ಅಂತ ಹೇಳಿದ್ದಾರೆ, ಮಾಜಿ ಕೌನ್ಸಿಲರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ವಾಸ್ತವದಲ್ಲಿ ಇವರು ಬ್ಯಾನರ್ ಹಾಕಿರೋದೇ ತಪ್ಪಲ್ವ ಸರ್? ಇದು ನಾವೆಲ್ಲಿದ್ದೀವಿ? ನಾವು ಇಂಡಿಯಾದಲ್ಲಿದ್ದೀವೋ ಇರಾನಲ್ಲಿದ್ದೀವೋ? ಇರಾನ್ ಆದರೆ ಇದು ಡಿಕ್ಟೇಟರ್ಶಿಪ್ಪು, ಅವ್ರೇನಾದ್ರು ಮಾಡ್ಕೊಳ್ಳಿ. ನಾವು ಡೆಮಾಕ್ರೆಟಿಕ್ ಕಂಟ್ರಿಲಿದ್ದೀವಿ.
ಎಲ್ಲ ನಾವು ಇದು ನಮ್ಮದು ಅಂತ ಓಡಾಡ್ಕೊಂಡಿರ್ಬೇಕಾದ್ರೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಅವಾಗ ಅವ್ರು ಏನಾದ್ರು ಮಾಡ್ಕೊಳ್ಳಿ. ನಾವು ಬಂದು ಇಲ್ಲಿ ವಾಕಿಂಗ್ ಮಾಡೋದು, ಇಲ್ಲಿ ಕೂತ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಯಾರೋ ಒಂದಷ್ಟು ಜನ ಬಂದು ಬರ್ತ್ಡೇ ಪಾರ್ಟಿ ಅದು ಇದು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನಮಗೆ ಅಂದರೆ ಅದನ್ನ ಬ್ಯಾನ್ ಮಾಡಿಸ್ಲಿ. ಅಲ್ಲ ಅದನ್ನ ಬ್ಯಾನ್ ಮಾಡಿಸ್ಲಿ ಇಲ್ಲಿ. ಅಲ್ಲ ವರ್ಷಕ್ಕೊಂದಿನ ಕಸ ಗುಡಿಸಲ್ಲ, ಗಲೀಜಾಗಿರುತ್ತೆ. ಇವರು ಕ್ಲೀನಿಂಗ್ ಅಂತಂದ್ರೆ ಹಂಗೆ ಹೇಳ, ಅಲ್ಲೊಂದು ಟಾಯ್ಲೆಟ್ ಇದೆ, ಅದಕ್ಕೆ ಬಿಗ ಹಾಕೊಂಡು ಕೂತಿರ್ತಾರೆ. ಅದೇನೇ ಹೇಳ, ಇದು ಗೌರ್ಮೆಂಟು ಯಾವ್ದು ನಡೆಸ್ತಾ ಇದೆ ಅಂತೇಳಿ ಆ ದೇವ್ರಿಗೆ ಗೊತ್ತು. ಆದಷ್ಟು ಒಂದು ಒಳ್ಳೆ ಇದಾಗುವಂಗೆ ಇದನ್ನು ತೀರ್ಮಾನ ತಗೊಂಡು ಮಾಡಿಕೊಡ್ಬೇಕು. ಹಾಸನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಮಹಾರಾಜ ಪಾರ್ಕು, ಇನ್ನೊಂದು SJP ಪಾರ್ಕು. ಇದು ಮೊದಲಿನಿಂದಲೂ ಕೂಡ ಭಾಳ ವರ್ಷಗಳಿಂದ ಪಾರ್ಕ್ ಆಗಿ ಉಳಿದಿರುತ್ತೆ. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸುನಾಯಕ ಜನರಿದ್ದರು ಮತ್ತು ರೈತಾಪಿ ವರ್ಗದವರು ಇಲ್ಲೆಲ್ಲ ಬಂದು ಕೆಲಸಕ್ಕೆಲ್ಲ ಬಂದವರು ವಾಕ್ ಮಾಡ್ತಾರೆ, ಕೂತ್ಕೊಳ್ತಾರೆ. ಅನೇಕ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಮಿಡಿಯೇಟಾಗಿ ಇವ್ರು ಬಂದುಬಿಟ್ಟು 500 ರೂಪಾಯಿ ಪಾಸ್ ಕೊಡಿ ಅಂದರೆ ಎಲ್ಲಿಂದ ತಂದು ಕೊಡ್ತಾರೆ? 500 ರೂಪಾಯಿ ಪಾಸ್ ಯಾವ ಕಾರಣಕ್ಕೆ, ಏನಕ್ಕೆ ಅನ್ನೋದು ಕೂಡ ಅವ್ರು ಹೇಳಿಲ್ಲ. ಟೋಟಲಿ ವಾರ್ಷಿಕ ಪಾಸ್ 500 ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದೇನಕ್ಕೆ ಅಂತಲೂ ಗೊತ್ತಿಲ್ಲ. ಮತ್ತು 500 ರೂಪಾಯಿ ಕೇಳ್ತಕ್ಕಂಥ ಅವಶ್ಯಕತೆ ಏನಿದೆ, ಯಾತಕ್ಕೋಸ್ಕರ ಅಂತ ಅವ್ರು ಹೇಳಿಲ್ಲ. ಹೇಳ್ಬೇಕು ಅವರು. ಹಿಂಗಿದೆ. ಸ್ವೀಕಾರ ಮಾಡ್ತೀರಾ ಕಡ್ಡಾಯ ಮಾಡಿದ್ರೆ? ಖಂಡಿತ ಇಲ್ಲ ಸರ್. ಯಾಕೆ ಮಾಡೋಣ? ಯಾಕೆ ಮಾಡಬೇಕು? ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ಅವ್ರು ಕಲ್ಪಿಸಿಲ್ಲ. ಇನ್ನು ಶೌಚಾಲಯ ಓಪನ್ ಆಗಿಲ್ಲ. ಶೌಚಾಲಯ ಆಗಿ ಎಷ್ಟು ದಿವಸ ಆಗಿದೆ? ಅದ್ರ ಉಸ್ತುವಾರಿ ಯಾರು ನೋಡ್ತಾ ಇದ್ದಾರೆ? ಅದಕ್ಕೆ ಒಂದು ದಿವಸ ಬಾಗಿಲು ತೆಗ್ದಿಲ್ಲ, ಏನಿಲ್ಲ. ಸುಮ್ಮನೆ 500 ರೂಪಾಯಿ ಕೊಡಿ ಅಂದರೆ ಯಾವ ಕಾರಣಕ್ಕೆ ಕೊಡಬೇಕು? ಇದು ಬರೋದೊಂದು ವಾಕ್ ಮಾಡೋಕ್ಕೆ ಬರ್ತಾರೆ ಅಷ್ಟೇ, ಬೇರೆ ಏನಕ್ಕೆ ಬರ್ತಾರೆ? ಬೇರೆ ಏನಾದರೂ ಅನೈತಿಕ ಚಟುವಟಿಕೆಗಳಿದ್ದರೆ ಅದು ಸೆಕ್ಯೂರಿಟಿ ಇರ್ತಾರೆ, ಅದ್ರಲ್ಲಿ ಕಂಟ್ರೋಲ್ ಮಾಡಲಿ ಅವರು. ಅಂದರೆ ಕ್ಲೀನಾಗಿ ಇಡೋಕ್ಕೆ ಹೇಳಿ, ಈ ಥರ ಕಸ ಪಸ ಆಳು ಕೆಲಸದವ್ರನ್ನ ಇಡೋಕ್ಕೆ ಹೇಳಿ. ಬಟ್ ಈಗ ಕೆಲವು ಜನದ ಆಕ್ಷೇಪ ಏನಿದೆ ಅಂದರೆ ಸರ್ಕಾರದ ಮೂಲಭೂತ ಕರ್ತವ್ಯ ಆಗಬೇಕಿತ್ತು. ಬಟ್ ಇಲ್ಲಿ ಕೆಲಸ ಮಾಡೋರ್ಗೂ ದುಡ್ಡು ಕೊಡಬೇಕಲ್ಲ, ಕೊಡೋಣ, ನಮಗೇನು ಕೊಡೋದಕ್ಕೆ ಬೇಜಾರಿಲ್ಲ. ಮತ್ತು ಈಗ ಗಲೀಜು ನೋಡೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಬರ್ತೀವಿ ನಾವು ಇದು ನಾನು MLA ಪ್ರೀತಮ್ ಗೌಡ ನಾನು ಹೇಳಿದ್ದಕ್ಕೆ ಇದು ಮಾಡಿಸಿದ್ದು. ನಮಗೆ ಬೇಕು ಒಂದು ಎಲ್ಲ ಇದರಲ್ಲೂ ಎಕ್ಸ್ಟೆನ್ಷನ್ನಲ್ಲೂ ಒಂದೊಂದು ಪಾರ್ಕ್ ಮಾಡಿದ್ದೀರಾ. ನಮ್ಮ ಎಕ್ಸ್ಟೆನ್ಷನ್ ಹಳೇ ಎಕ್ಸ್ಟೆನ್ಷನ್ ಏರಿಯಾ ಒಂದು ಪಾರ್ಕ್ ಇಲ್ವಲ್ಲ, ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇದನ್ನು ಒಂದೇ ತಿಂಗಳಲ್ಲಿ ಮಾಡಿಕೊಟ್ರು. ದೇವಿಕಿ ಜಯರಾಜ್. ಸಿಟಿಸನ್ನು ನಮಗೆಲ್ಲ 80 ವರ್ಷದವ್ರು, ಇಲ್ಲಿ ಬರೋರೆಲ್ಲ ವಯಸ್ಸಾದವರು. ಇದೊಂದೇ ನಮಗೆ ವಾಕಿಂಗ್ ಪ್ಲೇಸ್ ಇರೋದು. ಇದನ್ನು ಈ ಥರ 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ ಅಂತ ಬೋರ್ಡ್ ಹಾಕ್ಬಿಟ್ರೆ ಇದಕ್ಕೇನು ಸರ್ಕಾರಕ್ಕೇನು ಇದೇ ಇಲ್ವೇ? ಒಂದು ಮಾಹಿತಿ ಕೊಡೋದು ಬೇಡವಾ? ಯಾರು DC ಹೋಗಿರಿ, ಯಾರು ನಾವು ಹೇಳೋಣ ಅಂತಂದರೆ DC ಸಿಗೋಲ್ಲ. ನಾವು ಅವ್ರನ್ನ ಹುಡುಕೊಂಡು ಹೋಗೋಕ್ಕಾಗಲ್ಲ. ನಾವು ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗತ್ತಾ DC ಹತ್ರ? ದಯವಿಟ್ಟು ಇದು ಏನಿದೆ ಬೋರ್ಡ್ ಏನು ಹಾಕಿದ್ದಾರೆ ಅದನ್ನು ತೆಗೆಸಿ ಸೀನಿಯರ್ ಸಿಟಿಸನ್ಸು ಎಲ್ಲರೂ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನಕ್ಕೂ ವಾಕಿಂಗ್ ಮಾಡೋಕ್ಕೆ ಅವಕಾಶ ಕೊಡಿಸ್ಬೇಕು ಅಂತ ನಾವು ಪ್ರಾರ್ಥಿಸ್ಕೋತೀವಿ. ತಿಳ್ಕೊಂಡಿದ್ದು ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತಂದರೆ ಇದು ಪಾರ್ಕು ಹಿಂದಿನ ಕಾಲದಿಂದ ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡ್ ಅಂತಲೇ ಹೆಸರು. ಇದು ರಿಯಲಿ ಗೌರ್ಮೆಂಟ್ ಇದನ್ನು ಪಾರ್ಕು ಅಂತ ನಾವೆಲ್ಲ ಜನಗಳು ಪಬ್ಲಿಕ್ಸ್ ತಿಳ್ಕೊಂಡಿರೋದು ಇದು ಪಾರ್ಕು. ಈ ಪಾರ್ಕ್ ಒಳಗೆ ಗೌರ್ಮೆಂಟ್ ಆಫೀಸ್ಗಳನ್ನ, ಹಾರ್ಟಿಕಲ್ಚರ್ ಆಫೀಸ್ಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಇದನ್ನು ಸಾರ್ವಜನಿಕವಾಗಿ ಪಾರ್ಕ್ ಅಂತ ಅನೌನ್ಸ್ ಮಾಡಿ ಈಗ ನಾವಿಲ್ಲಿ ಹಿರಿಯ ನಾಗರಿಕರು ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಯಾರೂ ಕಾಲಹರಣ ಮಾಡೋಂಥವ್ರು ಯಾರೂ ಇಲ್ಲ, ಪೋಲಿ ಪುಂಡುತನ ಏನೂ ಇಲ್ಲ. ಎಲ್ಲರೂ ಸ್ವಚ್ಛವಾಗಿಯೇ ಹಿರಿಯ ನಾಗರಿಕರು ಬರೋದ್ರಿಂದ ಈ ನಾಗರಿಕರಿಗೆ ತಿರುಗಾಡಲಿಕ್ಕೆ, ಅವ್ರು ರೆಸ್ಟ್ ತೊಗೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಇದೊಂದೇ ಪಾರ್ಕು ಈ ಏರಿಯಾದಲ್ಲಿ, ಇನ್ಯಾವುದು ಪಾರ್ಕ್ ಇಲ್ಲ. ಇವತ್ತು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರು ವಾಕ್ ಮಾಡೋಕ್ಕೆ ಬರ್ತೀವಿ. ನಾವೇನು ಇಲ್ಲೇ ಕೂತ್ಕೊಂಡು ಏನು ಹರಟೆ ಹೊಡಿಯೋಕ್ಕೆ ಬರೋಲ್ಲ. ಇದಕ್ಕೆ 500 ರೂಪಾಯಿ ಫೀಸು, 600 ರೂಪಾಯಿ ಫೀಸು ಅನ್ನೋದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದು ಸರ್ಕಾರಿ ಜಾಗ ಇದು. ಹಂಗಾಗಿ ನಮ್ಮ ಇದು ವಾಕಿಂಗ್ ಬರೋರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಶುಲ್ಕವನ್ನು ವಸೂಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ಕೊತೀವಿ. ಸಂಬಂಧಪಟ್ಟವರು ಅದನ್ನು ಇದನ್ನ ಮಾಡಿ ವಿಮರ್ಶೆ ಮಾಡಬೇಕಾಯ್ತದೆ ಅಷ್ಟೇ. ಅದೇಂಗೆ ನಾವು ಏಕೈಕಿ ಯಾರು ಹಂಗೆ ಕೊಡ್ತಾರ? ಯಾತ ಕೊಡೋಣ? ಇವ್ರಿಗೆ ಏನಿಲ್ಲ ಸರ್, ಆಗಿರೋದು ದುಡ್ಡನ್ನ ಬಾಚ್ಕೊಬೇಕು, ಬಗ್ಗೆ ಕೊಡಬೇಕು. ಇವರು ದೇಶದ ಜನಗಳೆಲ್ಲ ಹಾಳು ಮಾಡಬೇಕು. ಅಷ್ಟು ಬಿಟ್ಟು ಏನೈತೆ ಸರ್ ಇವ್ರದ್ದು? ಇದು ಯಾರ ಮನದಿದು? ಇದು
ಸರ್ಕಾರ ತಾನೇ, ಸರ್ಕಾರದಕ್ಕೆ ನೀವು ಎಲ್ಲ ಕಡೆ ದುಡ್ಡು ಹಾಕೊಂಬಂದ್ರೆ ಜನ ಬದುಕೋದು ಹೆಂಗೆ? ಸರ್ ನಿತ್ಯ ಎಷ್ಟು ಜನ ವಾಕ್ ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ಇಲ್ಲಿ ಸುಮಾರು 1000 ಜನ ಮಾಡ್ತಾರೆ, 1000 ಜನ ಮಾಡ್ತಾರೆ. ನಾವು 5-6 ವರ್ಷದಿಂದ ಮಾಡ್ತಾ ಇದ್ವಿ. ಏನು 5-10 ವರ್ಷದ ಮೇಲಾಯ್ತು. ಹಾಂ, ಇಷ್ಟು ವರ್ಷ ಇಲ್ದಿರೋದು ಇವಾಗ ಆದೇಶ. ಇವಾಗ ಆದೇಶ ಬಂದಿದೆ. ಯಾಕೆ ಆದೇಶ ಮಾಡ್ತಾರೆ ಇವರು? ಹಾಂ, ಇವರು ಡಿಪಾರ್ಟ್ಮೆಂಟರ್ಗೆ ಇದನ್ನ ಆಕ್ಷನ್ ತಗೊಳಕ್ಕೆ ಇದೇ ಇಲ್ಲ ಸರ್ಕಾರದ್ದು. ನಮ್ಮ ಟ್ಯಾಕ್ಸ್ ಅಲ್ಲೇ ಮಾಡಿರೋದು ಇವರು. ಅದಕ್ಕೆ ಇವರು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡಬೇಕು? ಇವರು ಏನಾದ್ರು ಮಾಡಿದ್ರೆ ಅವರು ಕೇಳಲಿ, ಅವರು ಮೇಂಟೈನ್ ಮಾಡಬೇಕು, ಒಂದು 500 ರೂಪಾಯಿ ಕೊಡಿ ವರ್ಷಕ್ಕೆ ಅಂತವ ಮಾಡಿರೋದು ಗೌರ್ಮೆಂಟ್ ಮಾಡೈತೆ. ದುಡ್ಡು ತಗೊಳಕ್ಕೆ ಅವ್ರು ಯಾರ್ರಿ? ಹಾಂ, ಗೌರ್ಮೆಂಟ್ ತಾನೇ ಮಾಡಿರೋದು, ಇದು ಗೌರ್ಮೆಂಟ್ ಆಸ್ತಿ. ದುಡ್ಡು ತಗೊಳಕ್ಕೆ 500 ರೂಪಾಯಿ ಕೊಡಿ ಅನ್ನೋಕೆ ಅವ್ರು ಯಾರು? ಈಗ ನಿಮ್ಮನ್ನ ಯಾರು ಕೇಳಿಲ್ವ ಸರ್? ನೋಟಿಸ್ ಹಾಕಿದಾರಲ್ಲ, ಬಟ್ ನೋಟಿಸ್ ಹಾಕ್ಯವ್ರೆ, ಇನ್ನೂ ಯಾರು ಕೇಳಿಲ್ಲ. ಕೇಳಿದ್ರೆ ಗಲಾಟೆ ಆಗುತ್ತೆ. ಹಾಂ, ಕೇಳಿದ್ರೆ ಗಲಾಟೆ ಆಗುತ್ತೆ. ನೀನೇವನಪ್ಪ ಕೇಳೋಕ್ಕೆ, ನಿನ್ಗೆ ಇದಕ್ಕೆ ಏನು ಸಂಬಂಧ ಅಂತೀವಿ. 10 ರಿಂದ 12 ವರ್ಷದಿಂದ ನಾನು ವಾಕ್ ಮಾಡ್ತಾ ಇದ್ದೀನಿ. ನಾನು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆನೇ ನಾನು ವಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಒಂದೊಂದು ತಿಂಗಳು ಇಲ್ಲಿ ಫಂಕ್ಷನ್ ಇದ್ದಾಗ ನಾವು ಗ್ಯಾಪ್ ಅದು ಇದು ಮಾಡಿದರು. ಆಮೇಲೆ ಇಲ್ಲೊಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡಿದರು, ಸ್ವಲ್ಪ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದು ಮಾಡಿದಾಗ ಒಂದು 6 ತಿಂಗಳು ವರ್ಷ ನಿಲ್ಲಿಸಿದ್ರು ಇಲ್ಲಿ ವಾಕ್ ಮಾಡೋದನ್ನು. ಈಗ ಓಪನ್ ಮಾಡಿದ್ದಾರೆ, ಮಾಡಿ ಒಂದು 6 ತಿಂಗಳು ಆಗಿಲ್ಲ ಅನಿಸುತ್ತೆ. ಮತ್ತು ಈಗ ಅವರು ಇದು ದುಡ್ಡನ್ನು ಒಂದು ಪೇಮೆಂಟ್ ಕೊಡಬೇಕು, ಒಂದು ಎಲ್ಲ ಯಾರ್ಯಾರು ವಾಕ್ ಮಾಡ್ತಾರೆ ಅವರಿಗೆಲ್ಲರಿಗೂ ಪೇಮೆಂಟ್ ಮಾಡಬೇಕು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅದು ಭಾರಿ ಬೇಜಾರಾಗೋಯ್ತು ನಮಗೆ. ಸೀನಿಯರ್ ಸಿಟಿಸನ್ನು ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ವಾಕ್ ಮಾಡಬೇಕು, ಏನು ಮಾಡಬೇಕು, ನಮ್ಗೆ ಎಲ್ಲಿ ಜಾಗ ಎಲ್ಲಿದೆ? ಇವರು ದುಡ್ಡು ಕೇಳ್ತಾ ಕೂತ್ಕೊಂಡ್ರೆ ಹಾಂ, ಅಲ್ಲಿ ಆಮೇಲೆ ಇಲ್ಲೇನಾರು ವಾಕ್ ಮಾಡುವಾಗ ಸೀನಿಯರ್ ಸಿಟಿಸನ್ ಅಂದಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಇದಿದ್ದೇ ಇರ್ತದೆ, ಏನಾದ್ರು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಶುಗರ್ ಇದ್ದವ್ರಿಗಂತೂ ಒಂದು ಎವರಿ ಒಂದು 1 ಅವರಿಗೂ ಇದು ವಾಶ್ರೂಮ್ಗೆ ಹೋಗ್ತಾರೆ. ಅವರಿಗೆಲ್ಲ ಅದು ಯಾವಾಗಲೂ 24x7 ಅದು ಬಾಗಿಲಾಕಿರ್ತದೆ. ಅದು ಏನಕ್ಕೋಸ್ಕರ ಹಂಗೆ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ ನಿಮಗೆ. ಇವೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಇಲ್ಲೇನೋ ಅಡ್ಮಿನಿಸ್ಟ್ರೇಷನ್ ಸರಿ ಇದೆಯೋ ಇಲ್ಲ ಪರ್ಪಸ್ಸೇ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಇಲ್ಲ. ಹೋಗ್ರು ಏಕೆ ಈ ಥರ ಮೆಂಬರ್ಶಿಪ್ ಮಾಡಬೇಕು, ದುಡ್ಡು ಕೊಡಬೇಕು ವಾರ್ಷಿಕವಾಗಿ, ಅದೆಲ್ಲ ಮಾಡಿರೋದು ಅಷ್ಟು ಸರಿ ಇಲ್ಲ. ಬಟ್ ಮೊದಲು ಹೇಗೆ ನಡೀತಾ ಇತ್ತೋ ಅದೇ ರೀತಿ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಪಾರ್ಕ್ ಅಂತೂ ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಜನಗಳು ಸಹ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾವ್ರೆ. ಅದು ಹಾಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಡೈಲಿ ಇಲ್ಲಿ ಬರ್ತೀವಿ ವಾಕು, ಒಳ್ಳೆ ಗಾಳಿ ಸಿಗುತ್ತೆ ಅಂತ. ಆಮೇಲೆ ಇವರು ಶುಲ್ಕ ಅಂತ ಹಾಕಿದ್ದಾರೆ. ನಾವು ರೆಗ್ಯುಲರ್ ಬರೋಲ್ಲ, ವರ್ಷದಲ್ಲಿ ಯಾವಾಗಲೋ ನಮಗೆ ಫ್ರೀ ಆದಾಗ ಬರ್ತೀವಿ. ಬಟ್ ಶುಲ್ಕ ಅಂತ ಹಾಕಿರೋದು ಇದು ಯಾಕೆ ಹಾಕಿದಾರೋ ಗೊತ್ತಿಲ್ಲ. ಬಟ್ ಇದು ನಮಗೆ ಸ್ವಲ್ಪ ಹೊರೆ ಅನಿಸುತ್ತೆ ಪಬ್ಲಿಕ್ಕಿಗೆ. ಯಾಕಂದರೆ ನಾವು ಎಲ್ಲ ಟ್ಯಾಕ್ಸ್ ಬೇರೆ ಥರ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ನಮಗೆ ಬೇಸಿಕ್ ಫೆಸಿಲಿಟೀಸು, ನೀರು, ರಸ್ತೆ, ಪಾರ್ಕ್ಗಳನ್ನ ಗೌರ್ಮೆಂಟ್ ಒದಗಿಸ್ಕೊಡ್ಬೇಕು. ಅದು ಫ್ರೀಯಾಗಿ ಕೊಡಬೇಕು. ಟ್ಯಾಕ್ಸ್ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರಲ್ವ, ಕೊಡಬೇಕು. ಬಟ್ ಇವ್ರು ಹಾಕಿದ್ದಾರೆ. ಬಟ್ ಈಗೇನೋ ಸದ್ಯಕ್ಕೆ ಕ್ಯಾಪ್ಟಿನ್ ಅಬೇನ್ಸ್ ಇಟ್ಟಿದ್ದಾರೆ. ಈಗ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದೇ ಒಂದು 2-3 ತಿಂಗಳಿಂದ 2-3 ತಿಂಗಳಿಂದ ಬರ್ತೀವಿ. ಇದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ದುಡ್ಡು ಎಂತೆಂಥದೋ ಫ್ರೀ ಕೊಡ್ತಾರೆ ವಾಕ್ ಮಾಡೋಕ್ಕೆ. ಅಲ್ಲ 500 ರೂಪಾಯಿ ಏನು ಜಾಸ್ತಿ ಅಲ್ಲ ಯಾರಿಗೂ. ಸೀನಿಯರ್ಸ್ ಬರ್ತಾರೆ, ಇನ್ನೇನು ಬೇರೆಯವ್ರು ಬರ್ತಾರೆ ಇಲ್ಲಿ ಅಲ್ವಾ? ಏನು ಅಥವಾ ಗಲೀಜು ಮಾಡೋರನ್ನ ಹಿಡಿದುಬಿಟ್ಟು ಹೇಳಬೇಕು, ಗಲೀಜು ಮಾಡಬಾರ್ದು. ಬಾಟ್ಲೆ ಎಸೆಯೋದು, ತಿನ್ನೋದು, ಅಲ್ಲ ಹಾಕಿ ಹೋಗೋದು ಅವೆಲ್ಲ ಮಾಡಬಾರ್ದು. ಸೊ ನಾವೀಗೊಂದು 3-4 ತಿಂಗಳಿಂದ ಬರ್ತಿದ್ದೀವಿ ಅಷ್ಟೇ. ಜಾಸ್ತಿ ನಾವು ಹೊರಗಡೆನೇ ಇರ್ತೀವಿ ಹೆಚ್ಚು ಕಡಿಮೆ. USA UK ಅಂತ ಕಡೆ ಇರುತ್ತೆ.